ಸಂಪನ್ನತಾ ಭಾವನೆ ಭಾಗ 1. ವಿನಯ ಸಂಪನ್ನತಾ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ದರ್ಶನ ವಿಶುದ್ಧಿ ಮುಗಿಸಿದ್ದೀರಿ ಅಲ್ವಾ ನಿನ್ನೆ? ಇದು ಏನಪ್ಪ, ಏನು ನಡೀತಿದೆ ವಿಷಯ? ಷೋಡಶ ಕಾರಣ ಭಾವನೆಗಳು ಅಂದರೆ 16 ಭಾವನೆಗಳ ಬಗ್ಗೆ ವಿಷಯ ನಡೀತಾ ಇತ್ತು. ಅದರ ಒಳಗಡೆ ನೀವು ನಿನ್ನೆ ಹೋಗಬೇಕಿದ್ರೆ 5 ಭಾಗಗಳಲ್ಲಿ ಯಾವುದು ಮುಗಿದಿತ್ತು? 1ನೆಯ ದರ್ಶನ ವಿಶುದ್ಧಿ ಮುಗಿದಿತ್ತು ಅಲ್ವಾ? ಹಾಗಾದರೆ ಇನ್ನು 2ನೆಯ ಭಾವನೆ ಯಾವುದು ಹೇಳ್ರಿ? 2ನೆಯ ಭಾವನೆ ಅಂತಂದರೆ ವಿನಯ ಸಂಪನ್ನತಾ ಭಾವನೆ ಆಯ್ತಲ್ಲ. ಈಗ ಅದರ ಬಗ್ಗೆ ವಿಷಯಗಳು ಈಗ ನಡೆಯುವಿದ್ದಾವೆ. ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಆತ್ಮ ಉನ್ನತಿಯ ಮೆಟ್ಟಿಲು ವಿನಯ ಇದೆ. ಕರ್ಮ ಮಲ ತೊಳೆಯಲು ಸ್ವಚ್ಛ ಸರೋವರ ಸಮಾನ ಇದೆ. ಯಾವ ರೀತಿ? ಅಣುವಿಗಿಂತ ಅಲ್ಪ ಅಂದರೆ ಸಣ್ಣ ವಸ್ತು ಬೇರೆ ಯಾವುದೂ ಇಲ್ಲ, ಮತ್ತು ಆಕಾಶಕ್ಕಿಂತ ದೊಡ್ಡ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ಅದೇ ರೀತಿಯಾಗಿ ವಿನಯ ಗುಣಕ್ಕಿಂತ ದೊಡ್ಡ ಗುಣ ಇನ್ನು ಈ 3 ಲೋಕದಲ್ಲಿ ಯಾವುದೂ ಕೂಡ ಇರಲು ಸಾಧ್ಯ ಇಲ್ಲ. ಫಲ ಪುಷ್ಪ ಎಲೆಗಳು ಇಲ್ಲದ ಮರಕ್ಕೆ ಯಾವುದೇ ರೀತಿ ಶೋಭೆ ಇರುವುದಿಲ್ಲ ಅಲ್ಲವೇ? ಅದೇ ರೀತಿ ಅನೇಕ ವಿದ್ಯೆಗಳನ್ನು ನಾವು ಕಲಿತರೂ ಕೂಡ ಅಕಸ್ಮಾತ್ ನಮ್ಮಲ್ಲಿ ವಿನಯ ಇಲ್ಲದ ಪಕ್ಷದಲ್ಲಿ ಆ ಯಾವುದೇ ವಿದ್ಯೆಗಳಿಗೆ ಶೋಭೆ ಇಲ್ಲ. ಆದ್ದರಿಂದ ಹೇಳ್ತಾರೆ ಏನು ಅಂತಂದರೆ, ವಿದ್ಯೆಯು ವಿನಯದಿಂದ ಶೋಭಿಸುತ್ತದೆ. ಈ ವಿಷಯವನ್ನು ನೀವು ಎಲ್ಲರೂ ಕೇಳಿದ್ದೀರಿ ಅಲ್ವಾ? ಹೆಚ್ಚು ಏನು ಹೇಳೋದು? ಮೋಕ್ಷದ ಮುಖ್ಯ ಬಾಗಿಲೇ ಅದು ವಿನಯ ಇದೆ. ವಿನಯದಿಂದನೇ ಇದೆಲ್ಲ ಸಾಧ್ಯ. ನೋಡಿ, ಒಂದು ವಿಷಯ ಏನಾಗ್ತದೆ ಅಂತಂದರೆ, ಈ ವಿನಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇರೆ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಈಗ ಜೀವದಲ್ಲಿ ನಿಮಗೆ ಗೊತ್ತಿದೆ, ಕ್ರೋಧ, ಮಾನ, ಮಾಯ, ಲೋಭ ಇವು 4 ಕಷಾಯಗಳು ಸಾಂಸಾರಿ ಜೀವಿಗಳಲ್ಲಿ ಇರ್ತವೆ. ಇದು ನಿಮ್ಗೆ ಗೊತ್ತಿದೆ, ಹೌದು? ಇದರ ಒಳಗಡೆ ಕ್ರೋಧ, ಮಾನ, ಮಾಯ, ಲೋಭ ಇದು 4 ಕಷಾಯ ನಿಮ್ಗೆ ಹೇಗೂ ಗೊತ್ತು. ಇದ್ರ ಒಳಗಡೆ ಏನಾಗ್ತದೆ ಅಂತಂದರೆ, ಈ ಮಾನ ಕಷಾಯ ಏನಿದೆ ನೋಡ್ರಿ, ಈ ಮಾನ ಕಷಾಯದ ತೀವ್ರತೆ ಯಾರಿಗೆ ಇರುತ್ತದೆ ಆ ಜೀವಗಳಿಗೆ ಜಿನೇಂದ್ರ ಭಗವಾನರ ಶಾಸನ ರುಚಿಸುವುದಿಲ್ಲ, ಮತ್ತು ಅಲ್ಲಿ ಅಂದರೆ ಆ ಶಾಸನದಲ್ಲಿ ಆ ಜೀವದ ಪ್ರವೇಶ ಆಗುವುದಿಲ್ಲ, ಯಾವತ್ತೂ ಆಗುವುದಿಲ್ಲ. ಆದ್ದರಿಂದ ನೀವು ಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿರಿ. ಈಗ ನಮ್ಮ ಬಸತಿಗಳು ಇರ್ತಾವಲ್ಲ, ಅಂದರೆ ಜಿನಮಂದಿರ ಬಸತಿ ಇರ್ತದಲ್ಲ, ಬಸತಿ ಒಳಗಡೆ ಬಸತಿಯ ಮುಂಭಾಗದಲ್ಲಿ ಕ್ರೋಧ ಸ್ತಂಭ ಇರುವುದಿಲ್ಲ, ಮಾಯಾ ಸ್ತಂಭ ಇರುವುದಿಲ್ಲ, ಲೋಭ ಸ್ತಂಭ ಇರುವುದಿಲ್ಲ. ಅದು ಮಾನಸ್ತಂಭ ಇದೆ. ನೆನ್ಪಿಟ್ಕೊಡ್ರಿ, ಭಾಳ ಮಹತ್ವಪೂರ್ಣ ಬಿಂದು. ಮಾನಸ್ತಂಭ ಅಂದರೆ ಮಾನ ಕಷಾಯ, ಅಹಂಕಾರ, ಗರ್ವ ಯಾರಿಗೆ ಕಡಿಮೆ ಇರುತ್ತದೆ, ಮಂದ ಇರುತ್ತದೆ, ಆ ಜೀವವೇ ವಿನಯ ಮಾಡಲು ಸಾಧ್ಯ. ಇಲ್ಲದಿದ್ದರೆ ವಿನಯ ಭಾವನೆ ಬರುವುದಿಲ್ಲ. ವಿನಯ ಭಾವನೆ ಬರದೇನೆ ನಮ್ಮ ಜಿನೇಂದ್ರ ಭಗವಾನರ ಶಾಸನದ ಕಿಂಚಿತ್ತೂ ಕೂಡ ಲಾಭ ಜೀವಕ್ಕೆ ಆಗುವುದಿಲ್ಲ. ಕೇವಲ ಗಿಳಿಪಾಠದ ರೀತಿ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿ ಅನೇಕ ಜನರು ಸೇರಿದಂತಹ ಸ್ಥಳದಲ್ಲಿ ವ್ಯಾಖ್ಯಾನ ಮಾಡಿ ಅವರಿಂದ ಚಪ್ಪಾಳೆ ಹೊಡಿಸಿಕೊಂಡು ಸನ್ಮಾನಗಳನ್ನು ಮಾಡಿಸಿಕೊಂಡು ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಷ್ಟೇ ಮಾಡಬಹುದು ಜೀವ. ಬೇರೆ ಯಾವ ಲಾಭ ಕೂಡ ಆಗುವುದಿಲ್ಲ. ಆದ್ದರಿಂದ ವಿನಯ ಭಾವನೆ ಇದೆಯಲ್ಲ, ಅತಿ ಶ್ರೇಷ್ಠವಾದ ಭಾವನೆ ಇದೆ. ಇದರ ಬಗ್ಗೆ ಇನ್ನು ಮುಂದೆ ಹೇಳಲಾಗ್ತದೆ. ನೋಡಿ, ವಿನಯದ ವಿರುದ್ಧ ವಸ್ತು ಅಹಂಕಾರ. ಈ ಅಹಂಕಾರದಿಂದ ರಾವಣನ ಕಥೆ ಏನಾಯಿತು ನಿಮಗೆ ಗೊತ್ತು ಅಲ್ವಾ? ಅಂದರೆ ರಾವಣ ಪ್ರತಿನಾರಾಯಣ ಪದವಿಧಾರಿ ಇದ್ದ. ಪುಣ್ಯ ಕಡಿಮೆ ಆದ ತಕ್ಷಣ ಚಕ್ರರತ್ನ ನಾರಾಯಣನ ಕಡೆಗೆ ಹೋಯಿತು, ಅಂದರೆ ಲಕ್ಷ್ಮಣನ ಕಡೆಗೆ ಹೋಯಿತು. ಅದೇ ಚಕ್ರರತ್ನದಿಂದ ರಾವಣನ ಹತ್ಯೆ ಆಯಿತು ಅಲ್ವಾ? ಇನ್ನು ಕಂಸ ಎಷ್ಟು ದೊಡ್ಡ ಅಹಂಕಾರಿ ಇದ್ದ, ಅವನದ್ದು ಕೂಡ ಅಹಂಕಾರದಿಂದಲೇ ಹತ್ಯೆ ಆಯಿತು. ಇನ್ನು ಅರ್ಕಕೀರ್ತಿ ಅಂತೇಳಿ, ಅಂದರೆ ಭರತ ಚಕ್ರವರ್ತಿಯ ಮಗ ಅರ್ಕಕೀರ್ತಿ ಅಂತಿದ್ದ, ಅವನು ಕೂಡ ಅಹಂಕಾರ ಗರ್ವದಿಂದಲೇ ಜಯಕುಮಾರನೊಂದಿಗೆ ಯುದ್ಧ ಮಾಡಲು ಹೋದ. ಆ ಯುದ್ಧದಲ್ಲಿ ಸೋತು ಅವನಿಗೆ ಬಹಳ ಅಪಕೀರ್ತಿ ಆಯಿತು, ಅಂದರೆ ಅವಮಾನ ಆಯಿತು. ಇದೆಲ್ಲ
ಅಹಂಕಾರದಿಂದ ಆದಂತಹ ದುರ್ಘಟನೆಗಳು ಇದ್ದಾವೆ. ಇನ್ನು ಮುಂದೆ ಕೇಳ್ರಿ. ಈಗ ಕಷಾಯಗಳು ಜೀವದಲ್ಲಿ 25 ಪ್ರಕಾರದ್ದು ಹೇಳಿದ್ದಾರೆ ಭಗವಾನರು. ಅವು ಅಂದರೆ ಅನಂತಾನುಬಂಧಿ, ಪ್ರತ್ಯಾಖ್ಯಾನ, ಸಂಜ್ವಲನ ಇವು ಎಲ್ಲ ಇದ್ದಾವೆ. ಇನ್ನು ಅದನ್ನೆಲ್ಲ ಕರ್ಮಗಳು 20 ಭಾಗ ಅಂತಿದೆ, ಅಲ್ಲಿ ಹೋಗಿ ನೀವು ವಿಸ್ತಾರವಾಗಿ ಅದನ್ನು ಕೇಳ್ಕೋಬೋದು. ಅನಂತಾನುಬಂಧಿಯಲ್ಲಿ ಅಂದರೆ ಕಷಾಯದಲ್ಲಿ ಅನಂತಾನುಬಂಧಿ ಯಾರಿಗೆ ಇರುತ್ತದೆ ಅವರಿಗೆ ಈ ವಿನಯ ಅಸಾಧ್ಯ ಇದೆ. ಈ ವಿನಯ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವಕ್ಕೆ ಮಾತ್ರ ಸಾಧ್ಯ. ಯಾಕೆಂದರೆ ಮೊದಲು ನಿಮಗೆ ಭಾವನೆ ಏನಾಗಿದೆ, ದರ್ಶನ ವಿಶುದ್ಧಿ ಭಾವನೆ. ನೀವು ಸಮ್ಯಕ್ ದರ್ಶನದ ವಿಶುದ್ಧತೆಯನ್ನು ಕೇಳ್ಕೊಂಬಂದಿದ್ದೀರಿ ನೋಡಿ, ಆ ಜೀವವೇ ಇದನ್ನು ಸ್ವಚ್ಛವಾಗಿ ಪಾಲನೆ ಮಾಡಲು ಸಾಧ್ಯ, ಅನ್ಯ ಜೀವಗಳಿಗೆ ಆಗುವುದಿಲ್ಲ. ಪ್ರತಿ ಸಮಯದಲ್ಲಿ ಅಂದರೆ ಪ್ರತಿ ಸಮಯವೂ ಕೂಡ ನಾವು ಮನ ವಚನ ಕಾಯ ಕೃತಕಾರಿತ ಅನುಮೋದನೆಯಿಂದ ವಿನಯ ಭಾವನೆ ನಮಗೆ ಇರಬೇಕು, ವಿನಯ ಮಾಡಬೇಕು. ಹಾಗಾದರೆ ಇಲ್ಲಿ ಪ್ರಶ್ನೆ ಬರ್ತದೆ, ಈಗ ಯಾರದ್ದು ವಿನಯ ಮಾಡಬೇಕು? ವಿನಯ ಮಾಡಬೇಕು ಸತ್ಯ ಇದೆ, ಆದರೆ ಯಾರದ್ದು ವಿನಯ ಮಾಡಬೇಕು? ಉತ್ತರ ಕೇಳ್ರಿ. ಮೋಕ್ಷಕ್ಕೆ ಕಾರಣೀಭೂತವಾದಂತಹ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಮತ್ತು ಅವುಗಳನ್ನು ಧರಿಸಿದ ಆಚಾರ್ಯ, ಉಪಾಧ್ಯಾಯ, ಸಾಧು ಇವರಿಗೆ ಎಲ್ಲ ನಾವು ವಿನಯ ಮಾಡಬೇಕು. ಅಂದರೆ ಪಂಚಪರಮೇಶಿಗಳಿಗೆ ನಮೋಸ್ತು ಎಂದು ವಿನಯ ಮಾಡಬೇಕು. ಆರಿಕೆ ಮಾತಾಜಿಯವರಿಗೆ ವಂದಾಮಿ ಎನ್ನಬೇಕು. ಮತ್ತು ಐಲಕ್, ಶುಲ್ಲಕ್, ಶುಲ್ಲಿಕಾ ಇವರಿಗೆ ಇಚ್ಛಾಮಿ ಎನ್ನಬೇಕು. ಮತ್ತು ಪ್ರತಿಮಾಧಾರಿಗಳಿಗೆ ವಂದನ ಎನ್ನಬೇಕು. ಇದೆಲ್ಲ ವಿನಯದ ಅನೇಕ ಪ್ರಕಾರಗಳು ಇದ್ದಾವೆ, ಅನೇಕ ಪ್ರಕಾರಗಳು. ಅದು ಕೇವಲ ಇಷ್ಟು ಅಂತ ಮಾತ್ರ ತಿಳಿಬೇಡ್ರಿ. ಇನ್ನು ಮುಂದೆ ಗುರು ವಿನಯದ ಅನೇಕ ಭೇದಗಳು ಇದ್ದಾವೆ. ಅಂದರೆ ಗುರುವಿನ ಬಗ್ಗೆ ಹೃದಯದಲ್ಲಿ ಶ್ರದ್ಧೆ, ಭಕ್ತಿ, ಮತ್ತು ಅಕಸ್ಮಾತ್ ಗುರು ನಮ್ಮ ಸಮ್ಮುಖ ಇಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಅವರಿಗೆ ನಮಸ್ಕಾರ ಮಾಡುವುದು, ಅವರ ದರ್ಶನದ ಅಭಿಲಾಷೆ ಇಡುವುದು, ಯಾವಾಗ ನನ್ನ ಗುರುವಿನ ದರ್ಶನ ಆಗುತ್ತದೋ ಎನ್ನುವಂಥ ಭಾವನೆ ಇಡುವುದು. ಮತ್ತು ಗುರುವಿನ ಮುಂದ್ಗಡೆ ಅಂದರೆ ಗುರು ಇದ್ದಾಗ ಅವರ ಮುಂದೆ ಅವರ ಕೋಣೆಯಲ್ಲಿ ಮಲಗುವುದು, ಅವರ ಮುಂದೆ ನಾವು ಕಾಲು ಉದ್ದ ಮಾಡಿ ಕುಳಿತುಕೊಳ್ಳುವುದು, ಗೋಡೆಗೆ ಒರಗಿ ಕುಳಿತುಕೊಳ್ಳುವುದು, ಮತ್ತು ದೊಡ್ಡ ಸ್ವರದಿಂದ ಮಾತನಾಡುವುದು, ಮತ್ತು ಅವರು ಮುಂದೆ ಬಂದರೆ ಎದ್ದು ನಿಲ್ಲುವುದಿಲ್ಲ, ಹಾಗೆ ಕುಳಿತುಕೊಳ್ಳುವುದು, ಇದೆಲ್ಲ ಮಾಡಬಾರದು. ಇದೆಲ್ಲ ಅವಮಾನದಲ್ಲಿ ಬರ್ತದೆ. ಅದಾದ ನಂತರ ಈಗ ಸಮ್ಯಕ್ ಜ್ಞಾನದ ಗುಣಗಳ ಬಗ್ಗೆ ಆಸಕ್ತಿ ಬೇಕು. ಆದರೆ ನೆನಪಿಡಿ, ಭಕ್ತಿಪೂರ್ವಕ ವಿನಯವನ್ನು ನೀವು ಸಮ್ಯಕ್ ದೃಷ್ಟಿಗಳದ್ದು ಮಾತ್ರ ಮಾಡಬೇಕು. ಅಂದರೆ ಈ ವಿಷಯ ನಿಮಗೆ ಅರ್ಥ ಆಗಿಲ್ಲ, ನಾನು ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ನೋಡಿ, ಈಗ ವಿನಯ ಎಲ್ಲ ಜೀವಗಳ ಮೇಲೆ ಮಾಡಲಾಗುತ್ತದೆ, ಇದು ಒಪ್ಪಿಗೆ ಇದೆ ನಮಗೆ, ಅರ್ಥ ಆಯಿತು. ಆದರೆ ಅದು ಭಕ್ತಿಪೂರ್ವಕವಾಗಿ ಮಾಡುವ ವಿನಯ ಅಲ್ಲ. ನೋಡಿ, ಕೇವಲ ವಿನಯ ಬೇರೆ, ಭಕ್ತಿಪೂರ್ವಕವಾಗಿ ಮಾಡುವಂತಹ ವಿನಯ ಬೇರೆ. ಇದನ್ನು ಹೇಗಾದರೂ ಮಾಡಿ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಸ್ಥಳದಲ್ಲಿ. ನೋಡಿ, ನೀವು ಭಕ್ತಿಪೂರ್ವಕವಾಗಿ ವಿನಯವನ್ನು ಕೇವಲ ಸಮ್ಯಕ್ ದೃಷ್ಟಿಗಳದ್ದು ಮಾತ್ರ ಮಾಡಲಾಗುತ್ತದೆ. ಅಂದರೆ ಸಮ್ಯಕ್ ದೃಷ್ಟಿಗಳು ಮತ್ತು ಆ ಸಮ್ಯಕ್ ದರ್ಶನ ಸಹಿತ ಆಚರಣೆ ಇರುವವರು ಇಂಥರದ್ದೆಲ್ಲ ಮಾತ್ರ ನೀವು ಏನು ಮಾಡಲಾಗ್ತದೆ, ಭಕ್ತಿಪೂರ್ವಕವಾಗಿ ವಿನಯ ಮಾಡಲಾಗುತ್ತದೆ. ಅನ್ಯ ಲೋಕ ಉಪಕಾರಿ ವ್ಯಕ್ತಿಗಳು ಇರ್ತಾರೆ. ಅಂದರೆ ರಸ್ತೆ ಮಾಡಿಸ್ತಾರೆ, ನಿಮಗೆ ಗಾರ್ಡನ್ ಮಾಡಿಕೊಡ್ತಾರೆ, ಯಾವ್ಯಾವುದೋ ಕೆಲಸಗಳನ್ನು ಮಾಡಿಕೊಡ್ತಾರೆ, ಅವರೆಲ್ಲ ಲೋಕೋಪಕಾರಿ ಜನಗಳು ಅಲ್ವಾ. ಅವರದ್ದು ವಿನಯ ಮಾಡುವುದು ಸತ್ಯ ಇದೆ, ಆದರೆ ಭಕ್ತಿಪೂರ್ವಕವಾಗಿ ಅವರನ್ನು ವಿನಯ ಮಾಡಲಾಗುವುದಿಲ್ಲ. ಈ ಬಿಂದುವನ್ನು ನೀವು ನೆನಪು ಇಟ್ಟುಕೊಳ್ಳಿರಿ. ಅರ್ಥ ಆಯ್ತಪ್ಪ? ನಿಜವಾಗಿಯೂ ಇಲ್ಲಿ ಏನಿದೆ ಅಂತಂದರೆ, ನಮ್ಮ ಸಮಾನರು ಮತ್ತು ನಮಗಿಂತ ಅಧಿಕ ರತ್ನತ್ರಯದಲ್ಲಿ ಗುಣವಾನರು ಗೊತ್ತಾಗ್ತೈತೆ, ಅವರ ಮೇಲೆ ಭಕ್ತಿ ಸಹಿತ ವಿನಮ್ರವಾಗಿ ನಾವು ವಿನಯ ಇಡಬೇಕು. ಇದು ಇಲ್ಲಿಯ ಮುಖ್ಯಾಂಶ. ಇನ್ನೊಂದು ರೀತಿಯಿಂದ ಕಷಾಯ ಅಂದರೆ ಇನ್ನೊಂದು ರೀತಿಯಿಂದ ಹೇಳಬೇಕು ಅಂತಂದರೆ ವಿನಯದ ಬಗ್ಗೆ, ಕಷಾಯ ಮತ್ತು ಇಂದ್ರಿಯಗಳನ್ನು ನಮ್ರ ಮಾಡುವುದು ವಿನಯ ಇದೆ. ಇನ್ನೊಂದು ರೀತಿಯಿಂದ ಹೇಳಬೇಕು ಎಂದರೆ, ಮೋಕ್ಷ ಮಾರ್ಗದಲ್ಲಿ ನಡೆಯುವವರ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯದಲ್ಲಿ ಮತ್ತು ತಪದಲ್ಲಿ ಆಗುವ ದೋಷಗಳನ್ನು ದೂರ ಮಾಡಲು ಮಾಡುವ ತೀವ್ರ ಪ್ರಯತ್ನ ವಿನಯ ಇದೆ. ಮತ್ತು ಈ ಪ್ರಯತ್ನದಲ್ಲಿ ಶಕ್ತಿಯನ್ನು ಮುಚ್ಚಿಡದೆಯೇ
ಪ್ರಯತ್ನಶೀಲರಾಗಿರುವುದು ವಿನಯಾಚಾರ ಇದೆ. ಮನ, ವಚನ, ಕಾಯ, ಕೃತ, ಕಾರಿತ ಅನುಮೋದನೆಯಿಂದ ವಿನಯಾಚಾರವನ್ನು ನಿರ್ದೋಷ ಪಾಲಿಸುವುದು ವಿನಯ ಸಂಪನ್ನತಾ ಭಾವನೆ ಇದೆ. ವಿನಯ ಭಾವಗಳಲ್ಲಿ 5 ಭೇದ ಮುಖ್ಯವಾಗಿ ಇದ್ದಾವೆ. ಬರೆದುಕೊಳ್ಳಿರಿ, ಅದನ್ನು ಸ್ವಲ್ಪ ವೇಗವಾಗಿ ಬರೆದುಕೊಳ್ಳ್ರಪ್ಪ ಬೇಗ. 1. ದರ್ಶನ ವಿನಯ. 2. ಜ್ಞಾನ ವಿನಯ. 3. ಚಾರಿತ್ರ್ಯ ವಿನಯ. 4. ತಪ ವಿನಯ. 5. ಔಪಚಾರಿಕ ವಿನಯ. ಈಗ ಒಂದೊಂದ್ರ ಬಗ್ಗೆನೇ ಸ್ವಲ್ಪ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಕೇಳ್ತಾ ಹೋಗ್ರಿ. ನೋಡಿ, 1ನೇಯದ್ದು ದರ್ಶನ ವಿನಯ. ಅಂದರೆ ಜಿನೇಂದ್ರ ದೇವರು 6 ದ್ರವ್ಯ ಅಂದರೆ ಜೀವದ್ರವ್ಯ, ಪುದ್ಗಲ್ ದ್ರವ್ಯ, ಧರ್ಮದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ, ಇವು 6 ದ್ರವ್ಯಗಳು ಮತ್ತು ಅವುಗಳ ಪರ್ಯಾಯಗಳನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅದನ್ನು ಅದೇ ರೀತಿ ದೃಢ ಶ್ರದ್ಧೆ, ವಿಶ್ವಾಸ ಅದರ ಮೇಲೆ ಇಡುವುದು, ಇದು ದರ್ಶನ ವಿನಯ ಇದೆ. ಅಂದರೆ ಇಲ್ಲಿ ದರ್ಶನ ಅಂದರೆ ಇಲ್ಲಿ ಏನು ಶ್ರದ್ಧೆಯ ಬಗ್ಗೆ. ದರ್ಶನ ಅಂದರೆ ನೋಡುವ ದರ್ಶನ ಅಲ್ಲ, ಅರ್ಥ ಆಯಿತು? ಅಂದರೆ ಶ್ರದ್ಧೆ ಇಡುವುದು, ಇದು ದರ್ಶನ. ಇನ್ನು 2ನೆಯ ವಿಷಯ ಜ್ಞಾನ ವಿನಯ. ಅಂದರೆ ಯಾವ ಜ್ಞಾನದಿಂದ ಹಿತದ ಪ್ರಾಪ್ತಿ ಮತ್ತು ಅಹಿತದ ಪರಿಹಾರ ಆಗುವುದೋ ಅಂತಹ ಜ್ಞಾನ ಇರಬೇಕು. ಇಲ್ಲಿ ಹೊರ ಪ್ರಪಂಚದ ಜ್ಞಾನ ಅಲ್ಲ. ಹೊರ ಪ್ರಪಂಚದ ಜ್ಞಾನ ಎಷ್ಟೇ ಸಂಗ್ರಹ ಆದರೂ ಕೂಡ ಈ ವಿಷಯದಲ್ಲಿ ಬರೋದಿಲ್ಲ. ಇದನ್ನು ನೀವು ನೆನಪಿಡಬೇಕು. ಜ್ಞಾನ ಯಾವ್ದಕ್ಕಂತಾರಪ್ಪ? ಯಾವ್ದಕ್ಕಂತಾರೆ ಜ್ಞಾನ? ಇನ್ನೊಂದ್ಸಲ ಕೇಳ್ರಿ. ಜ್ಞಾನ ಯಾವ್ದಕ್ಕಂತಾರೆ ಅಂತಂದರೆ ಯಾವ ಜ್ಞಾನದಿಂದ ಹಿತದ ಪ್ರಾಪ್ತಿ ಆಗುತ್ತದೆ ಮತ್ತು ಅಹಿತದ ಪರಿಹಾರ ಆಗುತ್ತದೆ ಅಂತಹ ಜ್ಞಾನವನ್ನು ಇಲ್ಲಿ ಗ್ರಹಣ ಮಾಡಬೇಕು. ಅರ್ಥ ಆಯಿತು? ಶಾಸ್ತ್ರದಲ್ಲಿ ಇನ್ನೊಂದು ಪ್ರಕಾರ ಅಂದರೆ ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪ್ರಕಾರ ಹೇಳುತ್ತಾರೆ. ಅದನ್ನು ಒಂದು ಸ್ವಲ್ಪ ಕೇಳ್ರಿ. ಯಾವ ಜ್ಞಾನದಿಂದ ಆತ್ಮದ ಸ್ವರೂಪ ತಿಳಿಯುವುದೋ ಮತ್ತು ಮನಸ್ಸು ವಶವಾಗುವುದೋ ಮತ್ತು ಸಮಸ್ತ ಪಾಪ ನಷ್ಟ ಆಗುವುದೋ ಅಂತಹ ಜ್ಞಾನವನ್ನೇ ಜ್ಞಾನಿ ಪುರುಷರು ಜ್ಞಾನ ಎಂದಿದ್ದಾರೆ. ಅಥವಾ ಇನ್ನೊಂದು ಪ್ರಕಾರ ಕೇಳಿರಿ. ಯಾವ ಜ್ಞಾನದಿಂದ ಸಜ್ಜನರ ರಾಗ ದ್ವೇಷ ನಷ್ಟ ಆಗಿ ಸಂವೇಗ ಆದಿ ಗುಣಗಳು ಬೆಳೆಯುತ್ತವೆಯೋ ಅದನ್ನೇ ಜ್ಞಾನ ಎಂದಿದ್ದಾರೆ. ಅಥವಾ ಇನ್ನೊಂದು ಪ್ರಕಾರದಿಂದ ಕೇಳಿರಿ. ಯಾವುದರಿಂದ ಪಂಚೇಂದ್ರಿಯ ವಿಷಯದಿಂದ ವಿರಕ್ತರಾಗಿ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತವಾಗಲು ಸಹಾಯಕ ಇರುವುದೋ ಅದನ್ನು ಜ್ಞಾನ ಎಂದಿದ್ದಾರೆ. ಅಂತಹ ಜ್ಞಾನಿಗಳ ವಿನಯ ಮಾಡುವುದು ಅದು ವಿನಯ ಸಂಪನ್ನತಾ ಭಾವನೆ ಇದೆ. ಈಗ ಹಿಂದೆ ಹೇಳಿದಂತೆ ಜ್ಞಾನ ವಿನಯ ಮಾಡಲು ಜ್ಞಾನದ 8 ಅಂಗಗಳನ್ನು ತಿಳಿಯಬೇಕು. ಅದನ್ನು ಸ್ವಲ್ಪ ನೀವೀಗ ಬರ್ಕೊಳ್ರಿ, ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಸ್ವಲ್ಪ ಬರೆದುಕೊಳ್ಳಿರಿ ಅದನ್ನು. 1. ವ್ಯಂಜನ ಶುದ್ಧಿ ವಿನಯ. 2. ಅರ್ಥಶುದ್ಧಿ ವಿನಯ. 3. ತದುಭಯ ವಿನಯ. 4. ಕಾಲಶುದ್ಧಿ ವಿನಯ. 5. ವಿನಯ ಶುದ್ಧಿ ವಿನಯ. 6. ಉಪಾದಾನ ವಿನಯ. 7. ಬಹುಮಾನ ವಿನಯ. 8. ಅಹಿನ್ನವ ವಿನಯ. ಈಗ ಇದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ, ನೀವು ಕೇಳ್ತಾ ಹೋಗ್ರಿ. 1ನೇ ವಿಷಯ ಗ್ರಂಥ ಅರ್ಥಾತ್ ಶಬ್ದವನ್ನು ಶುದ್ಧವಾಗಿ ಉಚ್ಚಾರಣೆ ಮಾಡುವುದು, ಇದು ವ್ಯಂಜನ ಶುದ್ಧಿ ವಿನಯ ಇದೆ. ಇದು ಜ್ಞಾನದ ಪ್ರಥಮಾಂಗ ಇದೆ. ಇರಲಿ, ಇನ್ನು ಮುಂದೆ ಪ್ರಕರಣದ ಅನುಕೂಲ ಯಥಾರ್ಥ ಅರ್ಥವನ್ನು ಗ್ರಹಣ ಮಾಡುವುದು ಅಥವಾ ಅರ್ಥದ ಶುದ್ಧಿಯನ್ನು ಮಾಡುವುದು ಅರ್ಥಶುದ್ಧಿ ವಿನಯ ಇದೆ. ಇದು ಜ್ಞಾನದ ದ್ವಿತೀಯ ಅಂಗ ಇದೆ. ಇನ್ನು 3ನೇ ವಿಷಯ ವ್ಯಂಜನ ಮತ್ತು ಅರ್ಥ ಎರಡನ್ನೂ ಶುದ್ಧಿಪೂರ್ವಕ ಹೇಳುವುದು, ಇದು ತದುಭಯ ಹೆಸರಿನ ವಿನಯ ಇದೆ. ಇದು ಜ್ಞಾನದ ತೃತೀಯ ಅಂಗ ಇದೆ. ಇನ್ನು 4 ದ್ವಾದಶಾಂಗ ಮತ್ತು ಚತುರ್ದಶ ಪೂರ್ವ ಶಾಸ್ತ್ರವನ್ನು
ಕಾಲ ಶುದ್ಧಿಯಿಂದ ಓದುವುದು ಇದು ಕಾಲ ವಿನಯ ಇದೆ. ಇದು ಜ್ಞಾನದ 4ನೇ ಅಂಗ ಇದೆ. ಅಂದರೆ ಭೂಕಂಪ, ಅಗ್ನಿದಾಹ ಅಂದರೆ ಎಲ್ಲಾದರೂ ಬೆಂಕಿ ಉರಿತಾ ಇದೆ ಆ ಸಮಯದಲ್ಲಿ, ಉಲ್ಕಾಪಾತ ಆಗಿದೆ ಆ ಸಮಯದಲ್ಲಿ, ಮತ್ತು ಚಿತ್ತ ವಿಕ್ಷೇಪ ಅಂದರೆ ಚಿತ್ತವನ್ನು ಚಂಚಲ ಮಾಡುವಂತಹ ಯಾವುದಾದರೂ ಘಟನೆ ನಡೆದಾಗ ಆ ಸಮಯದಲ್ಲಿ ಸ್ವಾಧ್ಯಾಯ ಮಾಡಬಾರದು. ಮತ್ತು ಸಂಧಿಕಾಲ ಅಂದರೆ ಬೆಳಗ್ಗೆ ಬೆಳಕು ಬಿಡ್ತಾ ಇರ್ತದೆ, ಅರ್ಧ ಕತ್ತಲು ಅರ್ಧ ಬೆಳಕಿರ್ತದೆ, ಮತ್ತು ಮಧ್ಯಾಹ್ನ 12 ಗಂಟೆ ಸಮಯ, ಮತ್ತು ಸಂಜೆ ಅರ್ಧ ಕತ್ತಲು ಅರ್ಧ ಬೆಳಕಿರ್ತದೆ, ಮತ್ತು ಮಧ್ಯರಾತ್ರಿ 12 ಗಂಟೆ, ಇದೆಲ್ಲ ಸಂಧಿಕಾಲಗಳಿದ್ದಾವೆ. ಈ ಸಮಯದಲ್ಲಿ ಶಾಸ್ತ್ರ ಸ್ವಾಧ್ಯಾಯವನ್ನು ಮಾಡಬಾರದು. ಇದು ಏನಿದೆ ಈಗ ಏನಾಯ್ತಪ್ಪ, ಇಲ್ಲಿ ಈಗ ಕಾಲಶುದ್ಧಿ ಬಗ್ಗೆ ಆಯಿತು. ಇನ್ನು ಮುಂದೆ 5ನೇ ವಿಷಯ, ಶಾಸ್ತ್ರದ ಅಧ್ಯಯನ ಮಾಡುವಂತಹ ಸಮಯದಲ್ಲಿ ಕೈ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಪರ್ಯಂಕಾಸನದಲ್ಲಿ ಕುಳಿತುಕೊಂಡು ಅತಿ ವಿನಯದಿಂದ ಶುದ್ಧಿಪೂರ್ವಕವಾಗಿ ಇದು ಶಾಸ್ತ್ರನ ಓದಬೇಕು. ಇದು ಜ್ಞಾನ ವಿನಯ 5ನೇ ಅಂಗ ಇದೆ. ಇನ್ನು ಮುಂದೆ 6ನೇ ವಿಷಯ, ಮನ ವಚನ ಕಾಯವನ್ನು ಅಂದರೆ ನಾವು ಸಂಭಾಳಿಸಿಕೊಂಡು ಸಮಾಹಿತ ಅಂದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಏಕಾಗ್ರನಾಗಿ ಶಾಸ್ತ್ರವನ್ನು ಓದಬೇಕು. ಇದು ಉಪಾದಾನ ಹೆಸರಿನ ಜ್ಞಾನವಿದೆ ಇದೆ. ಇದು 6ನೇದಾಯಿತು. ಇನ್ನು ಮುಂದೆ 7ನೇದು, ಯಾವ ಗ್ರಂಥವನ್ನು ನಾವು ಅಭ್ಯಾಸ ಮಾಡುತ್ತಿದ್ದೇವೆ ಅಂದರೆ ಸ್ವಾಧ್ಯಾಯ ಮಾಡುತ್ತಿದ್ದೇವೆ ಅದರ ಗುರುಗಳ ಮತ್ತು ಶಾಸ್ತ್ರದ ಪೂಜಾ ಅಂದರೆ ಅದರ ಮೇಲೆ ಗೌರವ, ಭಕ್ತಿ, ಸ್ತವನ ಇದು ಎಲ್ಲ ಅದರ ಬಹುಮಾನ ಇದೆ. ಇದು ಈಗ ಏನಾಯಿತು, 7ನೇ ವಿಷಯ ಆಯಿತು. ಇನ್ನು 8ನೇ ವಿಷಯ, ಯಾರ ಜೊತೆಗೆ ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ ಅಂತಹ ಗುರುಗಳ ಹೆಸರು ಅಥವಾ ನಾವು ಯಾರಿಂದ ಶಾಸ್ತ್ರವನ್ನು ಕಲಿತಿದ್ದೇವೆ ಅಂತಹ ಗುರುಗಳ ಹೆಸರು ಮತ್ತು ಆ ಮಹಾಶಾಸ್ತ್ರದ ಹೆಸರನ್ನು ಮುಚ್ಚಬಾರದು, ಸುಳ್ಳು ಹೇಳಬಾರದು. ಇಲ್ಲ ನಾವು ಸಾಮಾನ್ಯ ಗುರುಗಳ ಹತ್ರ ಕಲ್ತಿರ್ತೀವಿ ಶಾಸ್ತ್ರ, ಅವರ ಪ್ರಸಿದ್ಧಿ ಇರುವುದಿಲ್ಲ ಪ್ರಪಂಚದಲ್ಲಿ, ಆದರೆ ನಾನು ಇಂಥವ್ರ ಹತ್ರ ಶಾಸ್ತ್ರ ಕಲ್ತಿದ್ದು ಬಂದಿದ್ದೀನಿ ಅಂತ ದೊಡ್ಡವರ ಹೆಸರು ಹೇಳಿಬಿಡುವುದು. ಅಯ್ಯಯ್ಯೋ ಎಷ್ಟು ಪಾಪ ಅಲ್ವಾ, ಅದು ಅಹಿನ್ನವ ಅನ್ನುವಂಥ ವಿಚಾರ ಇದೆ. ಇದು ಆಗಬಾರದು. ಇದು ಜ್ಞಾನದ 8 ಅಂಗಗಳನ್ನು ಇಲ್ಲಿ ಹೇಳಿದ್ದಾಯಿತು. ಅಂದರೆ ಜ್ಞಾನದ ವಿನಯದ 8 ಅಂಗಗಳನ್ನು ಇಲ್ಲಿ ಹೇಳಿದ್ದಾಯಿತು. ಅರ್ಥ ಆಯಿತು. ಇನ್ನು ಮುಂದೆ ವಿಚಾರ ಮಾಡೋಣ. ಹಾಗಾದರೆ ನಿಮಗೆ ಹಿಂದೆ ದರ್ಶನ ವಿನಯದ ಬಗ್ಗೆ ಹೇಳಿದ್ದಾಗಿತ್ತು. ಈಗ ಚಾರಿತ್ರ್ಯ ವಿನಯದ ಬಗ್ಗೆ ಹೇಳ್ತಾ ಅಲ್ಲಿ ಆ ಚಾರಿತ್ರ್ಯ ವಿನಯಕ್ಕೆ ಅಲ್ಲ, ಜ್ಞಾನ ವಿನಯದ ಬಗ್ಗೆ ಹೇಳ್ತಾ ನಿಮಗೆ ಜ್ಞಾನ ವಿನಯದಲ್ಲಿ ಏನಾಯ್ತಪ್ಪ, ಅವರು ಜ್ಞಾನದ 8 ವಿನಯಗಳನ್ನು ಕೂಡ ಹೇಳಿದ್ದಾಯಿತು ಅಲ್ವಾ. ಈಗ ಇನ್ನು ಮುಂದೆ ಹಾಗಾದರೆ ಏನು ಬೇಕು, ಚಾರಿತ್ರ್ಯ ವಿನಯ ಇದಿರಬೇಕಲ್ಲ. ಕೇಳ್ರಿ, ಇಲ್ಲಿ ಚಾರಿತ್ರ್ಯ ವಿನಯ ಅಂದರೆ ಪಂಚೇಂದ್ರಿಯ ಮತ್ತು ಕಷಾಯಗಳನ್ನು ನಿಗ್ರಹ ಮಾಡುವುದು ಮತ್ತು ಮನಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ ಪಾಲಿಸುವುದು. ಇದು ಚಾರಿತ್ರ್ಯ ವಿನಯ ಇದೆ. ಇಲ್ಲಿ ಪಂಚೇಂದ್ರಿಯ ಅಂದರೆ ನಿಮಗೆ ಹೇಗೂ ಗೊತ್ತಲ್ಲ, ಅಂದರೆ ಸ್ಪರ್ಶನ, ರಸನ, ಗ್ರಾಣ, ಚಕ್ಷು, ಶ್ರೋತೃ ಇದು ಗೊತ್ತಿದೆಯಲ್ಲ. ಇನ್ನು ಈ ವಿಷಯಗಳು ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಿಲ್ಲಿಸುವುದು, ನಿಗ್ರಹ ಮಾಡುವುದು, ಅದನ್ನು ತಡೆಯುವುದು ಅಲ್ವಾ. ಇನ್ನು ಮುಂದೆ ಮನಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ನೋಡಿ ಇಲ್ಲಿ ಗುಪ್ತಿ ಅಂತಂದರೆ ಗುಪ್ತ ಅಂದರೆ ರಕ್ಷಣೆ ಮಾಡುವುದು. ಹೇಗಪ್ಪ ಗುಪ್ತಿ ಹೇಗೆ ಇರುತ್ತದೆ ಅಂತಂದರೆ ಇದಕ್ಕೊಂದು ಉದಾಹರಣೆ ಅಂತಂದರೆ, ಈಗ ಇವು ಆಮೆ ಇರ್ತದಲ್ಲ, ಆಮೆಗಳು ಏನು ಮಾಡ್ತವೆ, ಹೊರಗಡೆಯಿಂದ ಯಾವುದೇ ಒಂದು ರೀತಿ ಶಬ್ದ ಆದರೆ, ಏನಾದರೂ ಅವಕ್ಕೆ ಹೆದರಿಕೆ ಆದರೆ ಅವು ಏನು ಮಾಡ್ತವೆ, ತಲೆ, ಕೈ, ಕಾಲು ಎಲ್ಲ ಒಳಗೆ ಇಟ್ಟುಕೊಂಡು ಗುಪ್ತವಾಗಿ ಇರ್ತಾವೆ. ಅದು ಗುಪ್ತ, ಗೊತ್ತಾಯಿತು. ಅದು ಗೊತ್ತಾದರೆ ನಿಮಗೆ ಗುಪ್ತಿ ಗೊತ್ತಾಗ್ತದೆ. ಅದೇ ರೀತಿ ಮನಸ್ಸಿನ ವಿಕಲ್ಪಗಳು ಮಾಡದೇ ಇರುವುದು, ವಚನದಲ್ಲಿ ಏನು ಹೇಳದೇ ಇರುವುದು, ಕಾಯದಲ್ಲಿ ಅಂದರೆ ಶರೀರದಲ್ಲಿ ಏನೂ ಕ್ರಿಯೆಗಳನ್ನು ಮಾಡದೇ ಇರುವುದು, ಇದು ಗುಪ್ತಿ ಅಲ್ವಾ. ಗುಪ್ತಿ ಇದು ಮಹಾ ತಪ ಇದೆ. ಗುಪ್ತಿಗಿಂತ ದೊಡ್ಡ ತಪ ಇನ್ಯಾವುದೂ ಇಲ್ಲ. ಮನಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ ಅಲ್ವಾ. ಇದನ್ನು ಪಾಲಿಸುವುದು, ಇದು ಇಲ್ಲಿ ಚಾರಿತ್ರ್ಯ ವಿನಯ ಇದೆ.
ಇನ್ನು ಮುಂದೆ ಸ್ವಲ್ಪ ಹೇಳೋದಿತ್ತು ನಿಮಗೆ, ಆದರೆ ಸಮಯ ಅಷ್ಟು ಆಗೋದು ನನಗೆ ಕಾಣ್ತಾ ಇಲ್ಲ. ನೀವು ಉಳಿದ ವಿಷಯವನ್ನು ನಾಳೆ ಬಂದೇ ಕೇಳಬೇಕಾಗ್ತದೆ. ಈಗ ಹೋಗಿ ಬರ್ತೀರಿ, ಆಯಿತು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.